ಇವತ್ತ ಇಲ್ಲ ನಾಳೆ ಅಂದ್ರೆ ನಾಳೆ ಹೋಗಿ ಆಕಿನ ಕರ್ಕೊಂಬಂದ್ಬಿಡಪ್ಪ. ಏನು ಅವ ನೀ ಹೇಳೋಕ್ಕಿಂತ ಮುಂಚೆ ನಾ ವಿಚಾರ ಮಾಡೇನಿ, ಸೋಮವಾರ ದಿನ ಬರ್ತೇನೆ ಅಂತ ಹೇಳ. ಹೌದಾ, ಆಯ್ತು ಬಿಡಂಗಾರೆ ಇವತ್ತೊಂದಿನ ಆಗೋಲ್ತಕ್ಕ. ನಾಳೆಲ್ಲ ತಯಾರಿ ಮಾಡ್ಕೊಂಡು ಸೋಮವಾರ ಬಂದ್ಬಿಡು ಅಂತ ಹೇಳಕ್ಕೆ. ಯಾರವ? ಇನ್ಯಾರ ನಿಮ್ಮ ಅತ್ತಿಗೆ? ಈಗೇನು ಅವಸರ ಐತಿ? ಆರಾಮ ಅದಾರಲ್ಲ ಪಾಪ, ಅವ್ರ ಪಾಡಿಗೆ ಅವರು ಇರ್ಲಿ ಬಿಡು. ಏನ ಆರಾಮ ಅವ್ರ ಪಾಡಿಗೆ ಅವ್ರು ಅದಾರ? ಅಲ್ಲ ನಿಂಗೇನು ತೆಲಿಗಿಲಿ ಕೆಟ್ಟೈತ ಹೆಂಗೆ? ಏನು ಸುಮ್ಮನೆ ಮಾತಾಡಕತ್ತೀಯ? ಬೇಕಂತ ಮಾತಾಡಕತ್ತೀಯ? ಅಲ್ಲ ಮನಿ ಸುಸಿ ಮನಿಗೆ ಬರ್ತಾಳ ಅಂದ್ರೆ ಆರಾಮದಲ್ಲ ಆಕಿ ಪಾಡಿಗೆ ಅಂತೀಯಲ್ಲ ಹುಡುಗಿ ನೀನು. ಇದಕ್ಕೆ ಏನು ಹುಚ್ಚರ್ಸಂತ ಹೇಳ್ಬೇಕಂತ ನಂಗೆ ಅರ್ಥ ಆಗೋಲ್ತ. ಮನಿಗೆ ಬರ್ತದಾಳ, ಇಲ್ಲೇನಾಕಿನ ಕಲ್ಲು ಹೊಡ್ಯಾಕ, ಬಾವಿ ನೀರು ಸೇರ್ಸಾಕ, ಹೊಲ್ದಾಗ ಕೆಲಸ ಮಾಡಕ್ಕೆ ಕರ್ಸಕತ್ತೇವೆ ಅಂತ ಮಾಡಿ ಏನ? ಅಲ್ಲ ಮನಿ ಸುಸಿ ಬರ್ಲಿಕ್ಕೆ ಯಾಕೆ? ಅವ ಈಕಿಗೆ ಅವ್ರು ಬರೋದು ಇಷ್ಟ ಇಲ್ಲ, ಅಶ್ವಿನಿ ಬರೋದು ಈಕಿಗೆ ಇಷ್ಟ ಇಲ್ಲವ. ಅದಕ್ಕೆ ಅಲ್ಲೇ ಎಲ್ಲರೂ ನೋಡಂಗೆ ಅವ್ರ ಮುಂದೆ ಜಗಳ ಮಾಡಕತ್ತಾಳ ಆಕಿ ಜೊತೆಗೆ, ಆಕಿಗೆ ಅಶ್ವಿನಿ ಜೊತೆಗೆ ಸ್ವಲ್ಪರ ಅತಿಗೆ ಅನ್ನೋದು ಏನಾರ ಮಾನ ಮರ್ಯಾದೆ ಐತೆ ಈಕಿಗೆ. ಆಕಿ ವಾಪಸ್ ಈಕಿಗೆ ಒಳ್ಳೇದಕ್ಕೆ ಬಯಸಿದ್ದು ಅರ್ಥ ಮಾಡ್ಕೊಲಿಲ್ಲ ಈಕಿ. ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಹೆಂಡತಿ ನಂಗೆ ಹೊಗಳಕ್ಕೆ ಶುರು. ನನಗೆಲ್ಲ ಗೊತ್ತೈತೆ ಬಿಡಪ್ಪ, ಏನು ಒಳ್ಳೇದು ಬಯಸಿದ್ದು ಕೆಟ್ಟದ್ದು ಬಯಸಿದ್ದು ನನಗೆಲ್ಲ ಗೊತ್ತೈತೆ. ನಾನೇನು ಅಷ್ಟು ಹುಚ್ಚಲ್ಲ. ಏನಮ್ಮ ಅದು? ಏನದು ನೀನು ಮಾತಾಡೋದು? ನೀನು ಮಾತಾಡೋ ಪದ್ಧತಿ ಸರಿ ಇಲ್ಲ ನೋಡಿದು. ಅಲ್ಲ ಏನು ಮನಿ ಸೊಸಿ ಆಕಿ ಬರಬಾರ್ದು ಅಂತಂದ್ರೆ ಏನು ಅರ್ಥ ಅದು? ಆಕಿ ಮನಿ ಸೊಸಿ ನಿಜ ಹೇಳ್ಬೇಕಂದ್ರೆ ಇನ್ನೂ ನೀನು ಮದುವೆ ಆದ್ಮೇಲೆ ಇನ್ನೊಂದು ಮನೆಗೆ ಹೋಗಿ ಏನು ಆಕಿ ಇನ್ನು ಮುಂದೆ ಇದೇ ಮನೆ ಒಳಗೆ ಬರಾಳಿ ಬದುಕಬೇಕಾದಕ್ಕಿ. ಆಕಿಗೆ ನೀ ಮನ್ಯಾಗ ಬದುಕಕ್ಕೆ ಹಕ್ಕಿಲ್ಲ ಅಂತ ಮಾಡಿ ನೀನು ಇನ್ನೊಂದ್ಸಲ ಈ ಥರ ಮಾತಾಡಬೇಡ. ಅದು ಅಕ್ಕಿ ಬಂದಾಗಂತೂ ಹಿಂಗೆ ಮಾತಾಡಕ್ಕೆ ಹೋಗಬೇಡ. ನೋಡು ನಾವು ಹೇಳ್ತಾ ಇದ್ದೀವಿ ಮತ್ತು ಅದನ್ನ ಮಾಡತ್ತೀನಿ. ನೀನು ಅಕ್ಕಿ ಕೂಟ ಆದಷ್ಟು ಹೊಂದ್ಕೊಂಡು ಹೋಗೋಕೆ ಪ್ರಯತ್ನ ಪಡು, ಆದಷ್ಟು ಹೊಂದ್ಕೊಂಡು ಇರೋಕ್ಕೆ ಪ್ರಯತ್ನ ಪಡು. ಆಯ್ತು, ಇದು ಏನು ಹುಡುಗಿನಪ್ಪ? ಈ ಹುಡುಗಿ ಹೇಳಿ ಸಾಕಾಗೋಕತ್ತ. ಅಪ್ಪ ಈ ಹುಡುಗಿ ಹೇಳೋಕ್ಕಾಗಲ್ಲ ತಗ, ನಾಳೆ ಕರ್ಕೊಂಬಂದ್ಬಿಡು. ಏನು ನಾಳೆ ಅಂದೆಲ್ಲ ಸೋಮವಾರ ಅಂದೆಲ್ಲ ಫೋನ್ ಮಾಡಿ ಹೇಳು, ತಯಾರು ಮಾಡ್ಕೊ, ಎಲ್ಲ ಅರ್ಬಿ ಗಿರ್ಬಿ ತುಂಬಿಕೊಂಡು ಸೋಮವಾರ ಕರ್ಕೊಂಡೋಕೇನಂತ ಹೇಳು. ಆಯ್ತು. ಏನ್ರಿ ಶ್ರೀಕಾಂತ್ ಅವರು ಆಫೀಸ್ನಾಗ ಏನೋ ಭಾಳ ಗಡಿಬಿಡಿ ಆಗೈತಿ, ಬರಬೇಕಂತ ಬಂದ್ರಲ್ಲ, ಏನಾಗೈತಿ? ಅಯ್ಯೋ ಅವ್ರ ಮ್ಯಾನೇಜರ್ ಅದನ್ನಲ್ಲ, ಯಾವ್ದು ಕಳಪೆ ಮಾಲ ಎಲ್ಲ ಪೂರ್ತಿ ಮೆಟೀರಿಯಲ್ ಎಲ್ಲ ತರಿಸಿ ಅರ್ಧಕ್ಕೆ ಕರ್ದ ರೊಕ್ಕತ್ತಿದ್ದು ನಾನು. ಆ ಕಂಪ್ನಿಯವರಿಗೆ ಅದು ಹೋಗ್ಯಾವಲ್ಲ, ಅವರು ನನಗೆ ಎಂಥ ಕಳಪೆ ಮಾಲ್ ಕಳಿಸಿರಿ ನೀವು ಶ್ರೀಕಾಂತ್ ಅವರೇ, ನಿಮ್ಮ ಮೇಲಿಂದ ನಾನು ನಂಬಿಕೆಯಿಂದ ನಾವು ಯಾವುದನ್ನು ಚೆಕ್ ಮಾಡೋಕೆ ಹೋಗಿಲ್ಲ, ಮಾಲ್ ಸೀದಾ ಇಳಿಸ್ಕೊಂಡೇವಿ. ಈ ರೀತಿ ಕಳಪೆ ಮಾಲ್ ನೀವು ಅದು ಹೆಂಗೆ ಮೆಟೀರಿಯಲ್ ಲೋ ಕ್ವಾಲಿಟಿ ಮೆಟೀರಿಯಲ್ ಕಳಿಸ್ಕೊಟ್ಟಿರಲ್ಲ ನೀವು ಅಂತಂದೇಳಿ ಅವರು ವಿಪರೀತ ಸಿಟ್ಟಾಗ್ಯಾರ. ವಿಪರೀತ ಸಿಟ್ಟಾಗಿ ಕಡೆಗೆ ಮೀಟಿಂಗ್ ಕೂಡಿಸಿ ಈಗ ಅವರು ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡ್ರು. ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ತಂತೆ. ಪಾಪ ಶ್ರೀಕಾಂತ್ ಅವ್ರು ಭಾಳ ಬೇಜಾರು ಮಾಡ್ಕೊಂಡಿದ್ರು. 3 ಕಂಪ್ನಿಯವರು ಇವ್ರ ಜೊತೆಗೆ ಟೈಪ್ ಮಾಡ್ಕೊಂಡವ್ರು, ಪೂರ್ತಿ 3 ಕಂಪ್ನಿಯವರು ನಾನು ಡೀಲ್ ಕ್ಯಾನ್ಸಲ್ ಮಾಡ್ಕೊಳ್ತೀನಿ, ಇನ್ನೊಂದು ಸಲ ನಿಮ್ಮ ಜೊತೆಗೆ ನಾನು ಇದೇ ಡೀಲ್ನ ಮುಂದುವರ್ಸಲ್ಲ, ಇನ್ಮೇಲೆ ಬೇಡ ನಮಗೂ ನಿಮಗೂ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ರಂತೆ. ಎಷ್ಟು ಆದಾಯ ಕಮ್ಮಿ ಆಯ್ತು ಗೊತ್ತಾ? ಅವರು ಎಷ್ಟು ಸರಬರಾಜೆಲ್ಲ ಇದ್ರಲ್ಲ ಇವ್ರ ಕಡೆ ತೊಗೊಂಡು ಅವರು ಅಲ್ಲಿ ಇನ್ನೊಂದು ಕಡೆ ಕೊಡ್ತಿದ್ರು. ಮ್ಯಾನೇಜರೇ ಮಾಡಿದ್ದಂತ ಗೊತ್ತಾದ್ಮೇಲೂ ಅದು ಹೆಂಗೆ? ಮ್ಯಾನೇಜರೇ ಮಾಡಿದ್ದಂತ ಗೊತ್ತಾಯ್ತು, ಆದ್ರೆ ಅದು ಆಮೇಲೆ ಅವ್ರು ಅದನ್ನು ಒಪ್ಕೊಳಕ್ಕೆ ತಯಾರಿಲ್ಲಲ್ಲ. ಸುಮ್ಮನೆ ನೀವು ಮ್ಯಾನೇಜರ್ ಮೇಲೆ ಬೇಕಂತ ಹಾಕಿ ಇದನ್ನ ಇಲ್ಲಿಂದ ಸಾಲ್ವ್ ಮಾಡ್ಕೊಳಕ್ಕೆ ನೋಡಕತ್ತೀರಿ, ಇದು ನಮ್ಗೆ ಯಾಕೆ ಸರಿ ಅನ್ಸ್ವಲ್ತು, ಮೆಟೀರಿಯಲ್ ಸರಿ ಬಂದಿಲ್ಲ, ನಮ್ಗೆ ಯಾಕೆ ಇದು ಇಷ್ಟ ಆಗವಲ್ತು ಶ್ರೀಕಾಂತ್ ಸರ್ ಅಂತೇಳಿ. ಅವ್ರಿಗೆ ಏನು ಗೊತ್ತಾ, ಮೇನ್ ಏನು ಪ್ರಾಬ್ಲಮ್ ಆಗೈತಿ ಅಂದರೆ ಶ್ರೀಕಾಂತ್ ಸರ್ ಫಸ್ಟ್ ಫ್ಯಾಕ್ಟ್ರಿ ನೋಡ್ಕೊತಾ ಇದ್ದಾಗ ಎಲ್ಲ ಕಂಪ್ನಿ ಕಡೆ ಲಕ್ಷ್ಯ ಇದ್ದಾಗ ಚಲೋ ಮೆಟೀರಿಯಲ್ಲೇ ಸರಬರಾಜು ಆಗೈತಿ. ಜೊತೆಗೆ ಪಾರ್ವತಿ ಕೂಡ ಒಳ್ಳೆ ಕೆಲಸಗಾರ್ತಿನೇ. ನನಗೆ ಗೊತ್ತಿದ್ದ ಪ್ರಕಾರ, ನಾನು ಕೇಳಿದ ಪ್ರಕಾರ ಶ್ರೀಕಾಂತ್ ಅವರು ಭಾಳ ಚೆನ್ನಾಗಿ ಹೊಗಳಿದ್ರು, ಒಳ್ಳೆ ಹುಡುಗಿ, ಒಳ್ಳೆ ಕೆಲಸಗಾರ್ತಿ ಅಂತೇಳಿ. ಫ್ಯಾಬ್ರಿಕ್ ಫ್ಯಾಕ್ಟ್ರಿ ಆಯ್ತು, ಅದೇ ಗಾರ್ಮೆಂಟ್ಸ್ ಇಂದಲ್ಲ ಅದು ಫ್ಯಾಕ್ಟ್ರಿದು ಚೆನ್ನಾಗಿ ನೋಡ್ಕೊತಿದ್ಲು. ಪ್ರತಿಯೊಂದು ಸ್ಟೀಲ್ ಮತ್ತು ಈ ಕಬ್ಬಣ ಕಳಿಸೋದು ಆಯ್ತು ಎಲ್ಲ ಒಂದು ಕರೆಕ್ಟಾಗಿ ನೋಡ್ಕೊತಿದ್ದೆ ನಾನು. ಆಮೇಲೆ ಇಕ್ಕಿ ಬಂದರು ಅಷ್ಟೇ ಇದು ಮಾಡ್ತಿದ್ಲು. ಯಾಕೋ ಅರವಿಂದ್ ಸ್ವಲ್ಪ ಲಕ್ಷ ಕಮ್ಮಿ ಕೊಟ್ಟಾನ, ಸೊ ಅದಕ್ಕೆ ಈ ಥರ ಪ್ರಾಬ್ಲಮ್ ಆಗೈತಿ ಅನ್ನಕತ್ತಿದ್ರಪ್ಪ. ಒಟ್ಟು ಏನು ಮಾಡ್ತಾರೆ ಈಗಂತೂ ನಂಗಂತೂ ಗೊತ್ತಿಲ್ಲ. ಇದನ್ನು ಅವ್ರಿಗೆ ಬಿಟ್ಟಿದ್ದು. ಒಟ್ಟಿಗೆ ಎಷ್ಟು ಆದಾಯ ಕಮ್ಮಿ ಆಗಿರ್ತದೆ ಗೊತ್ತೇನೋ. ಈ ಕಡೆ ಒಂದು ಕಂಪ್ನಿ ಇನ್ನೊಂದು ಎಷ್ಟೋ ಜನಕ್ಕೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ, ಅವ್ರು ಎಷ್ಟೋ ಲಕ್ಷಗಟ್ಟಲೆ ಮಾಲ್ನ ಇವ್ರ ಕಡೆ ತೊಗೋತಿರ್ತಾರೆ. ಆ ಕಂಪ್ನಿ ಇವ್ರ ಜೊತೆ ಟೈಪ್ ಕ್ಯಾನ್ಸಲ್ ಮಾಡ್ಕೊಂತು ಅಂದರೆ ಅದೇ ಥರ 3 ಕಂಪ್ನಿಯವ್ರು ಕ್ಯಾನ್ಸಲ್ ಮಾಡ್ಕೊಂಡಾರೆ. 3 ಕಂಪ್ನಿಯವ್ರು ಕ್ಯಾನ್ಸಲ್ ಮಾಡ್ಕೊಂಡ್ರು ಅಂದರೆ ಅಲ್ಲಿಗೆ ಎಷ್ಟು ಲಕ್ಷಗಟ್ಟಲೆಲ್ಲ ಕೋಟಿಗಟ್ಟಲೆ ಇವ್ರಿಗೆ ಆದಾಯ ಕಮ್ಮಿ ಆತು. ಈಗ ಗೊತ್ತೇನೋ ಲಾಸ್ ಆಗ್ತದೆ. ಲಾಸ್ ಅನ್ನೋದಕ್ಕಿಂತ ಕಮ್ಮಿ ಆಯ್ತು. ಅಷ್ಟು ಕಂಪ್ನಿಯವ್ರು ಒಮ್ಮೆ ತೊಗೊಳೋದು ಬಿಟ್ಬಿಟ್ರೆ ಈಗ ಇವ್ರು ರೆಡಿ ಮಾಡಿಸಿದ ಮೆಟೀರಿಯಲ್ ಎಲ್ಲ ಯಾರಿಗೆ ಕೊಡ್ಬೇಕು? ಅದು ಲೋ ಕ್ವಾಲಿಟಿನೋ ಹೈ ಕ್ವಾಲಿಟಿನೋ ಯಾವುದು ಏನು ಒಂದು ಗೊತ್ತಿಲ್ಲ. ನೋಡೋಕೆ ಸೇಮ್ ಅಂದರೆ ಚೈನಾ ಮಾಲ್ ಟೈಪ್ ಒಂಥರ ನೋಡೋಕೆ ಸೇಮ್ ಮೆಟೀರಿಯಲ್, ವಜ್ಜಿ ಕ್ವಾಲಿಟಿ ದಪ್ಪ ಎಲ್ಲ ಸೇಮ್ ಇರ್ತಾವೆ ಇವು, ಕಬ್ಬಿಣದ್ದು ಸ್ಟೀಲ್, ಬಟ್ ತಾಳ್ಕಿ ಬರಲ್ಲ. ಹೌದಾ? ಅಯ್ಯೋ ದೇವ್ರೆ, ಇದರಿಂದ ಇಷ್ಟೆಲ್ಲ ಇದು ಇರ್ತದೇನ್ರಿ? ಅಯ್ಯೋ ದೇವ್ರೆ, ಏನು ಮಾಡ್ತಾರೆ ಏನೋ ಪಾಪ ಶ್ರೀಕಾಂತ್ ಅಣ್ಣಾರ. ಛೇ ಪಾಪ ಹಿಂಗಾಗಬಾರ್ದಾಗಿತ್ತು. ಯಾವ ಹಲ್ಕಟ್ಬಾಡೆ ಮ್ಯಾನೇಜರ್, ಅವನ್ನ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ಬೇಕು. ಓಡೋಗ್ಬಿಟ್ಟಾನ, ಸಿಕ್ಕಿಲ್ಲ. ಸಿಕ್ಕಿದ್ರೆ ಅದೇ ಹಾಕಿತ್ತು, ಓಡೋಗ್ಯಾನ. ರೊಕ್ಕನೂ ಈಡಾಗಿ ತೊಗೊಂಡು ಓಡೋಗ್ಯಾನ. ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಸಿಗ್ತಾನೆ ಇವತ್ತಲ್ಲ ನಾಳೆ. ಅವ್ನು ಹುಡ್ಕಕ್ಕೆ ಟ್ರೇಸ್ ಮಾಡ್ತಾ ಇದಾರೆ, ಎಲ್ಲಿ ಅಂತ ಸಿಗ್ಬೇಕಲ್ಲ. ಅಷ್ಟು ಸುಲಭಕ್ಕೆ ಹೆಂಗೆ ಸಿಗ್ತಾನೆ ಹೇಳಿ ನೋಡೋಣ. ಹೌದು. ಅಯ್ಯೋ ಅಪ್ಪ, ಟ್ರೇಸ್ ಮಾಡೋದೇನು ಭಾಳ ಈಸಿ. ಯಾಕಂದ್ರೆ ಈಗಂತೂ ಗಲ್ಲಿಗೆ ರೋಡಿಗೂ CC ಕ್ಯಾಮ್ರಾ ಆಗ್ಯಾವು. ಯಾವ ಕಾರ್ ಯಾವ ಏರಿಯಾಕ್ಕೆ ಹೋತು, ಯಾವ ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಹೋತು, ಎಲ್ಲಿಂದ ಮತ್ತೆಲ್ಲಿ ಹೋತು ಎಲ್ಲ ಟ್ರೇಸ್ ಮಾಡ್ತಾರೆ. 1-2 ದಿನ ಲೇಟ್ ಆಗ್ಬೋದು, ಆದರೆ ಅವ್ನು ಹಿಡಿದು ಹಾಕೋದಂತೂ ಗ್ಯಾರಂಟಿ. ಅವನು ಫೋನ್ ಕೂಡ ಟ್ರೇಸ್ ಮಾಡ್ತಿರ್ತಾರೆ. ಹಂಗೆ ಬಿಡ್ತಾರನ್ನ.
ಅದು ಸರಿ ಅನ್ನ. ಏನ್ರಿ ನಿಮ್ಗೊಂದು ಮಾತು ಹೇಳಬೇಕಿತ್ತು, ಹೇಳಿದ್ರೆ ನೀವು ಏನು ಅಂತೀರ ಏನೋ ನನಗದೊಂದು ಹೊಟ್ಟಬೇನೆ. ಜಗಳ ಗಿಗಳ ಮಾಡಲ್ಲ, ಏನು ಮಾಡಂಗಿಲ್ಲ ಅಂದ್ರೆ ನಾನು ಒಂದು ಮಾತು ಹೇಳ್ತೇನೆ. ಏನದು? ಏನು ಹೇಳ, ನಾ ಯಾಕೆ ಜಗಳ ಮಾಡಲಿ? ಅದು ಏನ್ರಿ, ನಾ ಹೆಂಗೆ ಹೇಳೋದಂತ ನಂಗೆ ತಿಳಿವಲ್ತ, ಆದರೂ ಹೇಳ್ತೇನೆ. ದ್ರಾಕ್ಷಾಯಣಿ ಗಂಡ ಯಾರಂತ ಗೊತ್ತಾತ. ಯಾರಂತ ಗೊತ್ತಾತ? ಒಂದು ತಾಯಿ ಮಗ ಮಾತಾಡ್ಬೇಡ್ರಿ ನಡಕ್. ನಾ ಏನು ಹೇಳ್ಬೇಕಂತ ಅನ್ಕೊಂಡೇನಿ, ಪೂರ ಹೇಳಿ ಮುಗಿಸೋ ಮಟ್ಟ ತಾಯಿ ಮಗ ತುಟಕ್ ಪಿಟಕ್ ಅನ್ಬೇಡ್ರಿ. ಆಯ್ತು, ನಾ ಏನು ಮಾತಾಡಲ್ಲ ಹೇಳಿ. ಯಾರಂತ ಗೊತ್ತಾತ? ಎಲ್ಲ ನನ್ನಂತವ ನಮ್ಮ ಮನೆ ಸಂಸಾರನ ಹಾಳು ಮಾಡ್ದಮ್ಮ. ಏನ್ರಿ, ಬೇರೆ ಯಾರು ಅಲ್ಲ, ಲಕ್ಷ್ಮೀ ಮಾವನ ದ್ರಾಕ್ಷಾಯಣಿ ಗಂಡ್ರಿ. ಏನೇನಾತಂತ ಪೂರ್ತಿ ಹೇಳ್ತೇನೆ. ಇವತ್ತಿನ ಮಟ್ಟ ಏನು ನಡೆಯಾಕತ್ತ ಅನ್ನೋದು ಹೇಳ್ತೇನೆ. ನಿನ್ನೆ ದ್ರಾಕ್ಷಾಯಣಿ ಫೋನ್ ಮಾಡಿದ್ದೆ, ಆಕಿನ ಹೇಳಿದ್ಲ ಇಷ್ಟೆಲ್ಲ ಆತಂತ. ಏನು ಮಾಡ್ತೀರಿ ಹೇಳ್ರಿ ನೋಡೋಣ. ಈಗ ಒಂಥರ ಲಕ್ಷ್ಮೀ ಜೀವನಕ್ಕೆ ಒಂಥರ ಕುತ್ತಲ್ಲನ್ರಿ ಇದು. ನಾ ಅಂತೇನೆ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಹಂಗೆ ಜಗಳ ಮಾಡಿದ್ರಿ, ಈಗ ಅವ್ರ ಅತ್ತಿಗೆ ಸಿಟ್ಟು ಮೊದ್ಲ ಲಕ್ಷ್ಮಿ ಮೇಲೆ ಇನ್ನಷ್ಟು ಸಿಟ್ಟು ಹೆಚ್ಚಿಗೆ ಆಕತಿ. ಇದು ಎಲ್ಲಿಗೆ ಹೋಗಿ ಮುಡುವಂತೈತೆ ನನಗಂತೂ ಗೊತ್ತಾಗುವಂತ. ಹೋಗ್ಲಿ ಬಿಡ, ನಮ್ಮ ತಂಗಿಗೆ ಈಗರ ಗಂಡನ ಪ್ರೀತಿ ಸಿಕ್ತಲ್ಲ. ಹೌದಾ? ಒಟ್ಟು ನನ್ನ ಮಗಳ ಸಲುವಾಗಿ ನನ್ನ ಮಗಳಿಗೆ ಅನ್ಯಾಯ ಮಾಡಿ ಆಕಿನ ಲಗ್ನ ಆಗಿ ಕಡೆಗೆ ಮತ್ತು ನನ್ನ ಮಗಳ ಜೊತೆಗೆ ಬಾಳೆ ಮಾಡಕತ್ತಾನ. ಈಗ ಬಾಳೆ ಅಂದ್ರೇನು ಆಕಿ ಕುಡೆ ಇರೋಂಗಾತ ಈಗ. ಗಾಯತ್ರಿ ಸೊಕ್ಕ ಮುರಿತು ಬಿಡು. ನನ್ನ ಸೊಸಿ ನನ್ನ ಮೊಮ್ಮಗಳ ಮ್ಯಾಗ ಏನು ಉರ್ದು ಬೀಳ್ತಿದ್ಲು, ಚಲೋ ಆತೀಗ. ಎಲ್ಲ ಕುಡಿಸಿ ಬೆಂಕಿ ಹತ್ತು ಹೋತಲ್ಲ, ಇನ್ನೇನು ಉರ್ದು ಬೀಳ್ತಾಳ. ಸ್ವಂತ ಸ್ವಾದ್ರ ಮಾವನ ಮಗ ಆದವ. ಆಗಲಿ ಹೋಗ್ಲಿ ಬಿಡ, ನಮ್ಮ ತಂಗಿಗೆ ಯಾಕೆ ಈಗ ನಾ ಜಗಳ ಮಾಡಿ ಆಕೆ ಕಿರಿಕಿರಿ ಮಾಡ್ಬೇಕು, ನನ್ನ ಮಗಳಿಗೂ ತೊಂದರೆ ಕೊಡ್ಬೇಕು? ಹೌದಿಲ್ಲ? ಆಗಲಿ, ಒಳ್ಳೇದಾಗಲಿ. ನನ್ನ ಮಗಳು ಆರಾಮಾಗಿರಲಿ ಗಂಡನ ಮನ್ಯಾಗ. ಸ್ವಂತ ಸ್ವಾದ್ರ ಮಾವನ ಮಗ ಆದವ, ಅವನು ಆರಾಮಾಗಿರಲಿ, ಆಕಿನೂ ಆರಾಮಾಗಿರಲಿ. ಇನ್ನು ನಮ್ಮ ದ್ರಾಕ್ಷಾಯಣಿ ಇರಲಿ ಗಂಡನ ಎಳ್ನಾಗ ಆರಾಮಾಗಿರಲಿ. ಯಾಕೆ ನಾವು ಆಕಿ ಖುಷಿನ ಕಸ್ಕೋಬೇಕು? ಆಕಿ ಇಷ್ಟಕ್ಕೆ ನಾವು ವಿರುದ್ಧವಾಗಿ ಜಗಳ ಮಾಡ್ಬೇಕು? ಏನೋ ನಮ್ಮ ಹಣೆ ಬರ ಪಾಪ. ಅದ್ರ ತಕ್ಕಂಗೆ ಈಗ ನಮ್ಮ ಅಪ್ಪನ ಅವಾಗ ಕೊಂದಿ ನೀನು, ನಮ್ಮ ತಂಗಿನ ಓಡಿಸ್ಕೊಂಡು ಓದಿ ನೀನು ಅಂತೇಳಿ ಈಗ ಹುಯಿ ಅಂತ ಜಗಳ ಮಾಡಿ ಅದರಿಂದ ಅವ್ರ ಮನಸ್ಸಿಗೂ ನೋವು, ನಮಗೂ ಬೇಜಾರು, ನಮ್ಮ ಲಕ್ಷ್ಮಿಗೂ ಕಿರಿಕಿರಿ. ಜೊತೆಗೆ ದ್ರಾಕ್ಷಾಯಣಿ ಗಂಡ ಹಿಂತಿ ಈ ವಯಸ್ಸಕ್ಕರ ನೆಟ್ಗೆ ಆರಾಮಾಗಿ ಒಂದು ಖುಷಿಯಾಗಿ ಇರಲಿ ಅವರು. ಅದಕ್ಕೂ ನಾವು ಕಲ್ಲು ಹಾಕೋದು ಬೇಡ. ಯಾಕೆ? ಹೌದಿಲ್ಲ? ಅಲ್ಲ, ನೀವಿಬ್ರು ಹಿಂಗೆ ಮಾತಾಡಕತ್ತೀರಾ? ಅಯ್ಯೋ ನಮ್ಮ ಕರ್ಮದ ಅದೇ. ನೀವಿಬ್ರು ಜಗಳ ಮಾಡ್ತೀರಿ ಅಂತೇಳಿ ನಾವು ಎಷ್ಟು ಹೆದರಿದ್ವಿ ಗೊತ್ತಾ? ನಾನಂತೂ ದ್ರಾಕ್ಷಾಯಣಿ ಅಂತ ಕೆಟ್ಟ ಹೆದರಿ ನಡಗಿದ್ವಿ. ಅಯ್ಯೋ ಎಲ್ಲಿ ನಿಮ್ಮ ಅಣ್ಣ ಏನಂತಾನೇನು. ಅಲ್ಲ, ನೀವು ಹಾರಾಡಿದ್ದು ಹಂಗೆ ಇತ್ತಲ್ರಿ. ಅವ್ನು ನಮ್ಮ ಕೈ ಸಿಗ್ಬೇಕು, ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ, ಸಿಗ ತೋರಣ ಕಟ್ತೇನೆ, ಅವ್ನು ನೆಮ್ಮದಿಯಾಗಿ ಇರಕ್ಕೆ ಬಿಡೋದಲ್ಲ, ನಾನು ಹೆಂಗೆ ಮೋಸ ಮಾಡಿದೆ ಅಂತ ಕೇಳ್ತೇನೆ, ಹಂಗೆ ಹಿಂಗೆ ಅಂತೇಳಿ ಎಷ್ಟು ಜಗಳ ಮಾಡಿದ್ರಿ ಅವತ್ತು, ಸಿಗ್ಲಾರ್ದ ಏನಿಲ್ದ. ಈಗ ನೋಡಿದ್ರೆ ಹಿಂಗೆ ಅಂತೀರ. ಅಯ್ಯೋ ದೇವ್ರೆ, ನೀವು ಯಾವ ಕ್ಷಣಕ್ಕೆ ಹೆಂಗೆ ಹೊಳ್ತೀರಿ ಅಂತ ಹೇಳಕ್ಕಾಗಂಗಿಲ್ಲ ನೋಡತ್ತಾಗ. ನಾನು ಹೋಗಿ ನಿಮ್ಮನ್ನು ನಂಬಿದ್ನಲ್ಲ. ಹಂಗಾರೆ ಈಗ ಹೋಗಿ ಜಗಳ ಮಾಡ್ಲೆ? ದ್ರಾಕ್ಷಾಯಣಿನ ಮಾತಾಡಿಸ್ಬಾರ್ದು ನೀನು ಅಂತೇಳಿ ಅವಂಗ ಬಿಗಿ ಮಾಡ್ಲೆ? ಹೇಳ. ಇಲ್ಲ, ನಾಳೆ ಆನೆ ಅಲ್ಲ ಅಂತೇಳಿ ನಾನು ಬೈಲೆ ಬೇಡ. ಮತ್ತೆ ಇದರಿಂದ ದೇವ್ರ ಬಂಗಾರದಂತ ಹಳೆಯಂಗೆ ಕೊಟ್ಟಾನ ನನಗೆ. ಲಕ್ಷ್ಮಿಗೆ ಒಳ್ಳೆ ಗಂಡ ಸಿಕ್ಕಾನ. ಈಗ ಎಷ್ಟೇ ಆದರೂ ತಂದಿಗೆ ಅವಮಾನ ಮಾಡಿದರೆ ಯಾವ ಮಕ್ಕಳಿಗೂ ತಡ್ಕೊಳಕ್ಕಾಗಲ್ಲ. ಏನು ಆಗಿದ್ದಾತ ತಡಿ. ಈಗ ಒಂದು ಮಾತು ಕೇಳ್ತೀನಿ ನಾನು ನಿಂಗೆ. ಲಕ್ಷ್ಮಿ ಮಾವ ಅನ್ಯಾಯ ಮಾಡಿದ್ದು ನಮ್ಮ ದ್ರಾಕ್ಷಾಯಣಿಗೆ. ಅಕ್ಕಿನೇ ಕ್ಷಮಿಸಿ, ಹೊಟ್ಟೆಗೆ ಹಾಕೊಂಡು ಪವಿತ್ರನೂ ಕ್ಷಮಿಸಿ, ನಮ್ಮಪ್ಪ ಮಾಡಿದ ಅನ್ಯಾಯನೂ ಕ್ಷಮಿಸಿ ಅಂತೇಳಿ ಅಕ್ಕಿನೇ ಅಪ್ಪ ಅಂತದಳ, ಆಕಿನೇ ಗಂಡ ಅಂತದಳ. ಇಬ್ರು ಅಷ್ಟು ಚಲೋ ಹೊಂದಾಣಿಕೆ ಆಗ್ಯಾರ. ಅಪ್ಪ ಮಗಳು ಕೂಡಿದ್ರು, ಗಂಡ ಹೆಂಡತಿ ಕೂಡಿದ್ರು. ನಾವು ಯಾಕೆ ಜಗಳ ಮಾಡ್ಬೇಕು? ನನ್ನ ಮಗಳು ಆ ಮನೆಗೆ ಹೋಗೈತಿ, ಅಕ್ಕಿ ಮನ್ಸಿಗೆ ನೋವಾಗೋ ಥರ ನಾವು ಯಾಕೆ ಇಲ್ಲಿ ಜಗಳ ಮಾಡ್ಬೇಕು? ಬೇಡ. ನನ್ನ ಮಗಳು ಎಲ್ಲಿದ್ದರೂ ಆರಾಮಾಗಿರಲಿ. ನಾನು ಯಾರ ಜೊತೆಗೂ ಜಗಳ ಮಾಡಲ್ಲ. ನಮ್ಮ ಅಪ್ಪಾರು ತೀರ್ಕೊಂಡ್ರು, ಇರಲಿ. ಸತ್ತೋರು ಸತ್ತು ಹೋಗ್ಯಾರ. ಅವು ಸತ್ತೋರ್ಗೋಸ್ಕರ ಬದುಕಿರೋರ ಜೀವನ ಯಾಕೆ ನಾವು ಹಾಳು ಮಾಡ್ಬೇಕು? ಹೌದಿಲ್ಲ? ಅವ್ವಾ, ನಾವಲ್ಲೇ ಇಷ್ಟೆಲ್ಲ ವಿಚಾರ ಮಾಡಿದ್ರಲ್ಲ ನೀವು. ಅಯ್ಯೋ, ನಂಗೆ ಭಾರಿ ಖುಷಿ ಆತ್ರಿ. ಎಲ್ಲಿ ಜಗಳ ಮಾಡ್ತಾರೋ ಏನು ಎತ್ತ ಹೆಂಗೆ ಹೇಳೋಣ ಬೇಡ ಏನು ಮಾಡೋಣ ಅನ್ನೋದೇ ತಿಳಿಲಾರ್ದಂಗೆ ಆಗ್ಬಿಟ್ಟಿತ್ತು ನಂಗಂತೂ. ಹೊತ್ತಾಗ ಖುಷಿ ಆತಪ್ಪ. ಖುಷಿ ಅಂದ್ರೆ ಖುಷಿ ಆತ, ನಂಗಂತೂ ಭಾರಿ ಖುಷಿ ಆತ. ಬೇಜವಾಬ್ದಾರಿ ಇರಬೇಕು, ಇಷ್ಟಲ್ಲ. ನಂಬಿಕಿಟ್ಟು ಒಂದೇ ಒಂದು ಕೊಟ್ಟು ಬಿಸ್ನೆಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಕ್ಕೆ ಬಂದಿಲ್ಲ. ನಿಜವಾಗ್ಲೂ ಭಾಳ ಬೇಜಾರಾತು ನನಗಂತೂ. ಏನದ ಅಷ್ಟೊಂದು ಉಡಾಫೆ? ಏನು ಅರವಿಂದಿಂದ? ನಾನು ಹಂಗಾರೆ ನನ್ನ ಮಗ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾನ, ನನ್ನ ನಂತರ ನನ್ನ ಅರವಿಂದ್ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನ, ಈ ಕಂಪ್ನಿನ ಇನ್ನಷ್ಟು ಹೈಕ್ ಮಾಡ್ತಾನ, ಅವ್ನು ಬೆಳೆಸ್ಕೊಂಡು ಹೋಗ್ತಾನ, ಉಳಿಸ್ಕೊಂಡು ಹೋಗ್ತಾನ ಅಂತ ನಾನು ಅನ್ಕೊಂಡ್ರೆ ಇಲ್ಲ. ನಿನಗೆ ಕೊಟ್ಟು ಬರೀ ಒಂದು 6-7 ತಿಂಗಳೊಳಗೆ ಇಷ್ಟೆಲ್ಲ ಚೇಂಜಸ್. ಅದು 3 ಕ್ಲೈಂಟ್ಸ್ ಡೀಲ್ ಕ್ಯಾನ್ಸಲ್ ಮಾಡ್ಕೊಳ್ಳೋ ಲೆವೆಲ್ಲಿಗೆ. ಅಪ್ಪ, ಅದು ಮ್ಯಾನೇಜರ್ ಮೇಲೆ ನಾನು ಭಾಳ ನಂಬಿಕೆ ಇಟ್ಬಿಟ್ಟೆಪ್ಪ. ಅವರು ಹೀಗೆಲ್ಲ ಮಾಡ್ತಾರಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದಿಲ್ಲ. ನೋಡ ಅರವಿಂದ, ನೀನು ಏನಾರ ಕಾರಣ ಹೇಳ, ಬಟ್ ಯಾವುದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ನಾ ಹೇಳ್ತೇನಲ್ಲ, ನಂಬಿಕೆ ಇಡೋದು ತಪ್ಪಲ್ಲ, ಆದರೆ ಅತಿಯಾಗಿ ಮೂಢ ನಂಬಿಕೆ ಇಟ್ಕೊಂಡು ಕುರುಡುತನದಿಂದ ಎಲ್ಲದನ್ನು ನಂಬ್ಕೊಂತ ಹೋಗಿ ಯಾರನ್ನ ಎಷ್ಟು
ಯಾರಿಗೆ ಎಷ್ಟು ಜವಾಬ್ದಾರಿ ಕೊಡ್ಬೇಕು ಅನ್ನೋದನ್ನ ಮರೆತು ನಡ್ಕೊಂತೀಯಲ್ಲ ಇದು ತಪ್ಪು. ನಾನು ನಿನಗೆ ನೋಡಪ್ಪ ಶ್ರೀಕಾಂತ ಮೊದಲೇ ಹೇಳಿದ್ದೆ, ಈ ಅರವಿಂದನ್ ನಂಬಿ ಅದನ್ನೆಲ್ಲ ಕೊಡಕ್ಕೆ ಹೋಗ್ಬೇಡ ಮಾಡಕ್ಕೆ ಹೋಗ್ಬೇಡ ಅಂತೇಳಿ ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ಅದೆಂಥದಪ್ಪ ಕೆಲಸದೆಲ್ಲ ಪೂರ್ತಿ ಜವಾಬ್ದಾರಿ ಅವಂಗ ಬಿಟ್ಕೊಟ್ಟು ಕಾಗಿರೆತನ ಕೊಟ್ಟು ಕಚೇರಿ ತುಂಬ ಹೇದಿತ್ತನ ಮಾಡಿಟ್ಟ ಈಗ ಬಾಳೆ ಏನು ಮಾಡ್ತೀಯ ನೋಡು. ಅಕ್ಕ ಸ್ವಲ್ಪ ಸುಮ್ಮನೆ ಇರ್ತಿ. ಅವ ಏನು ಸಣ್ಣವನ? ಇನ್ನು ಮುಂದೆ ಮತ್ತೆ ಅವನ ನೋಡ್ಕೊಂಡು ಹೋಗ್ಬೇಕು. ನಾ ಸಾಯ ಮಟ್ಟ ನಾನು ನೋಡ್ಕೊಂಡು ಹೋಗಕತ್ತೇನ? ನನಗೇನು ವಯಸ್ಸು ಕೂಡ್ಬರ್ತನ ದಿನ ದಿನ? ತಪ್ಪ ಅದು ನನ್ನಿಂದ ಯಾಕೆ ಹಿಂಗಾತಂತ ನಂಗೆ ನಿಜವಾಗ್ಲೂ ಅರ್ಥ ಆಗೋಲ್ತು. ನೋಡ ಅರವಿಂದ, ನಿನ್ನಿಂದ ಯಾಕಾತು ಏನಾಯ್ತು ನಾ ಕೇಳುದಿಲ್ಲ. ಇವತ್ತು ಅವ್ರಿದ್ರಿಗೆ ನನ್ನ ಮಗ್ಗ ನಾನು ಅವಮಾನ ಮಾಡಬಾರ್ದು ಅಂತ ಒಂದು ಮಾತು ನಾ ಮಾತಾಡಿಲ್ಲ. ಈಗ ಇಲ್ಲಿ ಮನೆಗೆ ಬಂದು ಮಾತಾಡಕತ್ತೀನಿ. ಏನು ಆ ಮ್ಯಾನೇಜರ್ ಯಾರು ಅಂತ ಅವ್ನು ಸಿಗ್ತಾನ? ಅವ್ನು ಏನು ಮೋಸ ಮಾಡ್ಯಾನ? ಅವ್ನು ಸಿಗ್ತಾನ. ಆದರೆ ನಾನು ಹೇಳ್ತೀನಲ್ಲ, ನಮ್ಮ ಕಂಪ್ನಿ ರೆಪ್ಯುಟೇಷನ್ ಪೂರ್ತಿ ಸ್ಪಾಯ್ಲ್ ಆಯ್ತು. ಏನು 3 ಕ್ಲೈಂಟ್ಸ್ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದು. ಇದೇ ರೀತಿ ಮುಂದುವರೆದ್ರೆ ನಮ್ಮ ಕಂಪ್ನಿ ಪೂರ್ತಿ ಲಾಸ್ನೇ ಹೋಗೈತಿ. ನಾವು ಗಳಿಸಿಟ್ಟು ಹೆಸರು ಹಾಳಾಕೈತಿ. ಅರ್ಥ ಮಾಡ್ಕೊ. ಏನು ಇನ್ನೂ ಕಾಲ ಮಿಂಚಿಲ್ಲ. ಈಗಲೇ ನೀನು ಎಚ್ಚೆತ್ಕೊಂಡ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ಬರೀ ವ್ಯವಹಾರ ನೋಡ್ಕೊಳಕ್ಕೆ ಬುದ್ಧಿವಂತಿಕೆ ಒಂದಿದ್ರೆ ಸಾಲದು. ಓದೇನಿ, ನನಗೆಲ್ಲ ಗೊತ್ತು, ನಾನು ಏನೋ ಕಡ್ದು ಕಟ್ಟಿ ಹಾಕ್ಬಿಡ್ತೇನೆ ಮಾಡ್ಬಿಡ್ತೀನಿ ಅನ್ನೋ ಅಂತ ಬುದ್ಧಿವಂತಿಕೆ ಇದ್ರೆ ಅಷ್ಟೇ ಸಾಲದು. ಚಾಲಾಕ್ತನ ಬೇಕು. ಏನು ಯಾವುದನ್ನ ಹೆಂಗೆ ನಿಭಾಯಿಸ್ಬೇಕು, ಯಾರನ್ನ ಯಾವ ರೀತಿ ಇಟ್ಕೋಬೇಕು, ಯಾರನ್ನ ಎಷ್ಟು ನಂಬಬೇಕು, ಯಾರ ಕೈಯಾಗ ಎಷ್ಟು ಅಧಿಕಾರ ಕೊಡಬೇಕು, ಪ್ರತಿ ಒಂದನ್ನು ನಾವು ಡಿಟೇಲ್ ಆಗಿ ತಿಳ್ಕೊಬೇಕಾಕತಿ. ಸುಮ್ಮನೆ ಯಾವುದೋ ಫೈಲ್ ತನಕ ಯಾಕೆ ಕೊಟ್ಟರು ಅಂದ ತಕ್ಷಣ ಸೈನ್ ಮಾಡ್ಬಿಡೋದಲ್ಲ. ಅದಕ್ಕೆ ಡಿಟೇಲ್ಡ್ ಆಗಿ ಓದ್ಬೇಕಾಕತಿ. ಓದಿ ಅದನ್ನ ನೋಡಿ ಸೈನ್ ಮಾಡ್ಬೇಕಾಕತಿ. ಏನು ಈಗ ಹೇಳ್ತೀನಿ ನಿಂಗೆ, ಮ್ಯಾನೇಜರ್ ಸಿಕ್ಕರು ಅವ್ನಿಗೆ ಯಾವ ಶಿಕ್ಷೆನೂ ಆಗಂಗಿಲ್ಲ. ಅರ್ಥ ಮಾಡ್ಕೊಂಡು ಅವ ಕೊಟ್ಟಿದ್ದ ಫೈಲ್ ಒಳಗೆ ಯಾವ ಥರ ಮೆಟೀರಿಯಲ್ ಅಂತ ಬರ್ದಾನೋ ಅದೇ ರೀತಿ ಮೆಟೀರಿಯಲ್ ಇಲ್ಲಿ ಈಗ ಕಂಪ್ನಿಗೆ ಡಿಸ್ಪ್ಯಾಚ್ ಆಗಿದ್ದು. ಏನು ಅವ್ರು ನಮ್ಮ ಹತ್ರ ಡೀಲ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದು. ಸರ್ ನಾನು ಮೊದಲೇ ತೋರಿಸಿದ್ದೆ ನಿಮಗೆ, ನೀವೇ ಸೈನ್ ಮಾಡಿರಲ್ಲ ಇದಕ್ಕೆ ಅಂತ ತೋರಿಸ್ತಾನ ಅವನು. ಏನಂತ ಹೇಳ್ತಿ? ಏನು ಉತ್ತರ ಕೊಡ್ತಿ ಇದಕ್ಕೆ? ನೀನು ಕರೆಕ್ಟಾಗಿ ಓದಿ ಮಾಡಿ ಕರೆಕ್ಟಾಗಿ ಸೈನ್ ಮಾಡಿದ್ರೆ ಈ ಥರ ತೊಂದರೆ ಬರಂಗಿಲ್ಲ. ನೀನು ನೋಡ್ಕೊಂಡ ಅವನು ನೀ ಹೆಂಗದಿ ಅಂತೇಳಿ. ಅದಕ್ಕೆ ಆ ಥರ ಬರೆದಿದ್ದನ್ನೇ ತೊಗೊಂಬಂದು ಕೊಟ್ಟಾನ ಅವನು. ಯಾವ್ದ್ಯಾವ್ದೋ ಫೈಲ್ ನಡಕ್ಕೆಲ್ಲ ಇಟ್ಕೊಡ್ತಾರ. ಬಟ್ ನೀನು ಅವ್ರ ಅವಸರಕ್ಕೆ ಸೈನ್ ಮಾಡಿ ಕಳ್ಸೋದಲ್ಲ. ನನಗೆ ಟೈಮ್ ಬೇಕು, ಆಮೇಲೆ ಕರಿತೀನಿ ಬರುವಂತ ವಾಪಸ್ ಕಳಿಸ್ಬೇಕು. ಏನು ಹಂಗೆ ಸಿಕ್ಕಿದ್ದಕ್ಕೆ ಸೈನ್ ಮಾಡೋದಲ್ಲ. ಅಪ್ಪ ಅವತ್ತು ಏನಾಯ್ತಂದ್ರೆ ನಾನು ಸೈನ್ ಮಾಡ್ತಾ ಇದ್ದಿದ್ದಿಲ್ಲ. ನಾನು ಓದಬೇಕಂತ ಶುರು ಮಾಡ್ತಾ ಇದ್ದೆ. ಅಷ್ಟರೊಳಗೆ ಅವರು ಏನೇನೋ ವಿಷಯ ತೆಗೆದ್ರು. ಆಮೇಲೆ ಸರ್ ನೀವೇನೋ ಟ್ರಿಪ್ ಹೋಗ್ತಾ ಇದ್ದೀರಂತೆ, ಹೌದಾ ಹಂಗೆ ಹಿಂಗೆ ಏನೇನೋ ಕೇಳಾಕತ್ ಕೂಡಲೇ ನಾನು ಮಾತಾಡ್ಕೊಂತ ಸೈನ್ ಮಾಡಿದ್ದೀನಿ. ಆದರೆ ನಾನು ಓದಲಿಲ್ಲಪ್ಪ. ಆವಾಗ ಡಿಟೇಲ್ಡಾಗಿ ಓದಲಿಲ್ಲ ನಾನು. ನಾನು ಅದೇ ತಪ್ಪಾಗಿದ್ದು. ಸಾರಿ ಅಪ್ಪ, ನಾನು ಇನ್ಯಾವತ್ತೂ ಈ ಥರ ತಪ್ಪು ಮಾಡೋಂಗಿಲ್ಲ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ನೀವು ಉಳಿಸಿದ ಹೆಸರು ನಾನು ಹಾಳು ಮಾಡಲ್ಲಪ್ಪ. ದಯವಿಟ್ಟು ಐ ಆಮ್ ಸೋ ಸಾರಿ. ಕಾರಣ ಹೇಳ್ಬೇಡ ಅರವಿಂದ್. ಹೋಗ್ಲಿ ಬಿಡ್ರಿ, ಇನ್ನೂ ಸಣ್ಣವ ತಿಳಿಯಂಗಿಲ್ಲ. ಅನುಭವ ಭಾಳ ಕಮ್ಮಿ ಐತಿ. ಹಿಂಗಾಗೈತಿ. ಇದೊಂದು ಅನುಭವ ಅಂತ ತಿಳ್ಕೊರಿ. ಇನ್ಮ್ಯಾಗ ಹಿಂಗೆ ಮಾಡಂಗಿಲ್ಲ. ಏನು ಪರ್ವಿಂದ, ಇನ್ಮ್ಯಾಗ ಹುಷಾರಾಗಿ ನಿಮ್ಮಪ್ಪ ಏನು ಹೇಳ್ತಾರ ಪ್ರತಿಯೊಂದನ್ನು ಕೇಳಿ ಹೇಳಿ ಪ್ರತಿಯೊಂದನ್ನು ಏನು ಈ ರೀತಿ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊರಪ್ಪ. ನಾನು ಅವತ್ತ ಹೇಳಿದೆ, ಅದು ಎಂಥದ ಪವರ್ ಅಟಾಣಿ ಏನೋ ಬಟಾಣಿನ ಬರೆದು ಕೊಡ್ತಾ ಇರ್ತಿದಲ್ಲ, ಕೊಡಬೇಡಲ್ಲ ಶ್ರೀಕಾಂತ, ಮಂಗ್ಯನ ಕೈ ಮಾಣಿಕ್ಯ ಕೊಟ್ಟಂಗಕತಿ, ಬೇಡ ಅಂತೇಳಿ. ನನ್ನ ಮಾತು ಎಲ್ಲಿ ಕೇಳ್ತಾನೆ ನೀವು ಶ್ರೀಕಾಂತ ಮಗ ಅಂತೇಳಿ ಎಲ್ಲ ಬಿಟ್ಕೊಟ್ಟ. ಅವನು ನೋಡಿ ಇಂಥದ್ದು ಮಾಡಿಟ್ಟ. ಅಕ್ಕ ನಾನು ಅದೇ ಹೇಳ್ತಾ ಇರೋದು. ಏನೋ ಆಗೈತಿ, ಇನ್ನೊಂದ್ಸಲ ಈ ಥರ ಮಾಡಲ್ಲ ಅನ್ನಕತ್ತಾನೆಲ್ಲ ಬಿಡು.